ಮ್ಯೂಸಿಕ್ ಮೈಲಾರಿ ಆಚೆ ಬಂದಿದ್ದು ಪತ್ನಿಗೆ ಬಹಳನೇ ಖುಷಿಯಾಗಿದೆ. ಸೊ ಅವರು ಕೂಡ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದೀಗ ಷರತ್ತುಬದ್ಧ ಜಾಮೀನು ಮೇಲೆ ಇದೀಗ ಅವ್ರನ್ನ ರಿಲೀಸ್ ಸಹ ಮಾಡಲಾಗಿದೆ. ಬಾಗಲಕೋಟೆಯ ಮೂಲದವರಾದಂಥ ಮ್ಯೂಸಿಕ್ ಮೈಲಾರಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ರು. ಇವರಿಗೆ ತುಂಬಾ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇತ್ತು. ಬಟ್ ಏನಾದರೂ ಒಂದು ಎಡವಟ್ಟನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ಒಂದು 3 ತಿಂಗಳ ಕಾಲ ಬರೋಬ್ಬರಿ ಜೈಲಿನಲ್ಲಿ ಇದ್ರು. ಈಗ ಕಾನೂನುಬದ್ಧವಾಗಿ ಆಚೆ ಕಡೆ ಬಂದಿದ್ದಾರೆ. ಮುಂದೆನೂ ಕೂಡ ಕಾನೂನಿಗೆ ಬದ್ಧನಾಗಿ ಇರ್ತಾನೆ. ಕಾನೂನು ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದು ಹಾಗೆ ಇರ್ತೇನೆ. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಕಾನೂನು ಹೋರಾಟವನ್ನೇ ಮಾಡ್ಕೊ ಬಂದಿದ್ದೇನೆ. ಸೊ ಅದಕ್ಕಾಗಿ ನಾನೀಗ ರಿಲೀಸ್ ಆಗಿರುವಂಥದ್ದು. ಸೊ ಎನ್ನುವಂಥ ಒಂದು ಮಾತನ್ನು ಮ್ಯೂಸಿಕ್ ಮೈಲಾರಿ ತಿಳಿಸಿ ಹೊರಡ್ತಾರೆ. ಮನೆಗೆ ಹೋಗ್ತಾರೆ, ಮತ್ತು ಪತ್ನಿ ಮತ್ತು ಮಗುವನ್ನು ಮಾತನಾಡಿಸ್ತಾರೆ. ಭಾಳಷ್ಟು ನೋವಿನಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಮ್ಯೂಸಿಕ್ ಮೈಲಾರಿ ಅವರಿಗೆ ಈ ರೀತಿ ಯಾವತ್ತೂ ಕೂಡ ಆಗಿರಲಿಲ್ಲ. ಲೈಫ್ನಲ್ಲಿ ಒಂದು ದೊಡ್ಡ ಸವಾಲು, ಒಂದು ದೊಡ್ಡ ಕಷ್ಟವನ್ನು ಎದುರಿಸಿ ಬಂದಿದ್ದಾರೆ. ಪಾಪ ತಾಯಿ ಕೂಡ ಅಷ್ಟೇ ಮಗನಿಗಾಗಿ ಹಂಬಲಿಸ್ತಾ ಇದ್ದಾರೆ, ಯಾವಾಗ ಬರ್ತಾನೆ ಮ್ಯೂಸಿಕ್ ಮೈಲಾರಿ ಅಂತ. ಅಭಿಮಾನಿಗಳು ಸಹ ವೆಯ್ಟ್ ಮಾಡಿದ್ರು, ಸ್ನೇಹಿತರು ಕೂಡ ಅಷ್ಟೇ. ಈಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಂತಾಗಿದೆ. ಹೇಗಿದ್ರು ಈಗ ಏನಿದೆ ಕೇಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವರು ಆಗಾಗ ಹೋಗಿ ಸೈನ್ ಹಾಕಿ ಬರುವಂಥದ್ದು ಎಲ್ಲವನ್ನೂ ಕೂಡ ಮಾಡಬೇಕು. ಬಟ್ ಮುಂದೆನೂ ಕೂಡ ಕೇಸು ನಡೀತಾ ಹೋಗುತ್ತೆ. ಸುಮಾರು 1 ವರ್ಷ ಆದರೂ ಒಂದು ಕೇಸ್ ತಳ್ಳುತ್ತೆ. ಮ್ಯೂಸಿಕ್ ಮೈಲಾರಿ ಅವರು ಇನ್ನೂ 1-2 ತಿಂಗಳ ಕಾಲ ಯಾವುದೇ ರೀತಿಯ ಪ್ರೋಗ್ರಾಮ್ಸ್ಗಳನ್ನ ಕೊಡೋದಿಲ್ವಂತೆ. ಕಂಪ್ಲೀಟಾಗಿ ಫ್ಯಾಮಿಲಿ ಒಟ್ಟಿಗೆ ಇರ್ತಾರಂತೆ. ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ, ನಮ್ಮ ಮಗುವನ್ನು ಮಿಸ್ ಮಾಡ್ಕೊಳ್ತಿದ್ದೆ. ಸೊ ಹೀಗಾಗಿ ನಾನು ಫ್ಯಾಮಿಲಿ ಒಟ್ಟಿಗೆ ಇರೋಕ್ಕೆ ಇಷ್ಟಪಡ್ತೇನೆ ಅನ್ನುವಂಥ ಒಂದು ಮಾತನ್ನು ಮ್ಯೂಸಿಕ್ ಮೈಲಾರಿ ಅವರು ತಿಳಿಸಿದ್ದಾರೆ.